ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯ ಸಿಬ್ಬಂದಿಗಳು ಕಾನೂನು ಅಡಿಯಲ್ಲಿ ಮಾನವೀಯತೆಯ ಮೌಲ್ಯದ ಅಡಿಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ನಿರ್ವಹಿಸಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಗಂಭೀರವಾಗಿ ಹಿರಿಯ ಅರಣ್ಯಾಧಿಕಾರಿಯ ಸಮಕ್ಷಮದಲ್ಲಿ ಆರೋಪಿಸಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಸರ್ಕಾರವು ಅರಣ್ಯವಾಸಿಗಳ ಪರವಾದ ಧೋರಣೆ ಹೊಂದಿದ್ದಾಗ್ಯೂ ಅರಣ್ಯ ಸಿಬ್ಬಂದಿಗಳ ಕಾನೂನು ಬಾಹಿರ ಕೃತ್ಯದಿಂದ ಶಾಸಕರ ಮತ್ತು ಸರ್ಕಾರದ ಗೌರವಕ್ಕೆ ಕುಂದು ಬರುತ್ತಿದೆ. ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯ ಸಿಬ್ಬಂದಿಗಳು ಕಾನೂನು ಅಡಿಯಲ್ಲಿ ಮಾನವೀಯತೆಯ ಮೌಲ್ಯದ ಅಡಿಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ನಿರ್ವಹಿಸಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದ ರವೀಂದ್ರ ನಾಯ್ಕ್ ಗಂಭೀರವಾಗಿ ಹಿರಿಯ ಅರಣ್ಯಾಧಿಕಾರಿಯ ಸಮಕ್ಷಮದಲ್ಲಿ ಆರೋಪಿಸಿ ತರಾಟೆ ತೆಗೆದುಕೊಂಡ ಘಟನೆ ಜರುಗಿತು. ಯಲ್ಲಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಬ್ದುಲ್ ಅಜೀಜ್ ಅವರು ನೇತೃತ್ವದಲ್ಲಿ ಇಂದು ಯಲ್ಲಾಪುರದ ಅವರ ಕಚೇರಿಯ ಆವರಣದಲ್ಲಿ ಅರಣ್ಯವಾಸಿಗಳೊಂದಿಗೆ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ಘಟನೆ ಜರುಗಿದವು. ಇತ್ತೀಚೆಗೆ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ಆತಂಕ ಮತ್ತು ಸಮಸ್ಯೆಗಳ ಕುರಿತು ಹಿರಿಯ ಅಧಿಕಾರಿಗಳಾದ ಎಸಿಎಫ್ಗಳಾದ ಹೇಮಾವತಿ ಭಟ್, ಆರ್ಎಫ್ಒಗಳಾದ ಸಂಗಮೇಶ್ವರ, ಮಂಚಿಕೇರಿ ಆರ್ಎಫ್ಒ ಬಸವರಾಜ ಗೋಸಳ್ಳಿ ಮತ್ತು ಯಲ್ಲಾಪುರ ಆರ್ಎಫ್ಒ ಎಂಎಚ್ ನಾಯ್ಕ್ ಇನ್ನಿತರ ಅಧಿಕಾರಿಗಳ ಸಮಕ್ಷಮದಲ್ಲಿ ಗಂಭೀರ ಚರ್ಚೆ ಜರುಗಿದವು. ಸಭೆಯಲ್ಲಿ ತಾಲೂಕಾಧ್ಯಕ್ಷ ಭೀಮ್ಶಿ ವಾಲ್ಮೀಕಿ, ಜಿಲ್ಲಾ ಸಂಚಾಲಕರಾದ ಚಂದ್ರಶೇಖರ್ ಪೂಜಾರಿ ವಟಗೇರಿ, ರಾಜೇಶ್ ಮಿತ್ರ ನಾಯ್ಕ್ ತೆಂಗಿನಗೇರಿ, ಸೀತಾರಾಮ್ ನಾಯ್ಕ್ ಕುಂದರಗಿ, ಪ್ರಶಾಂತ್ ಜೈನ್ ಅಟಬೈಲ, ಸುಬ್ರಾಯ್ ಹೆಗಡೆ ಅನಗೋಡ, ವಿನೋದ್ ತಳೇಕರ್, ಜಿವಿ ಹೆಗಡೆ ನಂದೊಳ್ಳಿ, ರಾಘವೇಂದ್ರ ಕುಣಬಿ, ಶಿವರಾಮಾಚಾರಿ, ನಾಗೇಂದ್ರ ಮರಾಠಿ, ಗೀತಾ ಮರಾಠಿ, ಬಸ್ತ್ಯಾಮ ಡಿಸೋಜಾ, ಕಣ್ಣಿಗೇರಿ ಮುಂತಾದವರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಸಿರಸಿಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳೊಂದಿಗೆ ಜರುಗಿದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧರಾಗಿದ್ದು, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರ್ಜಿ ವಿಲೇವಾರಿ ಆಗುವವರೆಗೂ ಆತಂಕ ಪಡಿಸಲಾಗದು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಬ್ದುಲ್ ಅಜೀಜ್ ಅವರು ಹೇಳಿದರು. ಡಿಪಿಸಿ ಸಾಹೇಬ್ರ ಮುಂದೆ ನಾವು ವಿಶ್ ಮಾಡಲಿಕ್ಕೆ ಹೋದಾಗ ಹೇಳಿದ್ದಾರೆ, ನಿಮ್ಮ ಅರಣ್ಯ ವಿಷಯಗಳ ಸಂಬಂಧಿಗೆ ಏನಾಗಬೇಕು ನಾಯ್ಕ ನಾವು ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ನೀವು ನೋಡಿ, ನಿಮ್ಮ ಯಾರ್ಯಾರು ಗಾರ್ಡು ವಾಚ್ಮನ್ಗಳಿಂದ ಅಲ್ಲ, ನಿಮ್ಮ ಇಲಾಖೆಗೆ ಅವಮಾನ ಆಗ್ತದೆ, ಶಾಸಕರಿಗೆ ಅವಮಾನ ಆಗ್ತದೆ, ಸರ್ಕಾರಕ್ಕೆ ಅವಮಾನ ಆಗ್ತದೆ. ಇದೆಲ್ಲ ಆಗಬಾರ್ದಲ್ಲ. ನಾನು ಸ್ಪಷ್ಟವಾಗಿ ಹೇಳಿದೆ, ಯಾವ ಇಲಾಖೆಯಲ್ಲೂ ಈ ರೀತಿ ಜನರಿಗೆ ಹಿಂಸೆ ಇಲ್ಲ ಸಾಹೇಬ್ರೆ. ಸ್ಪಷ್ಟವಾಗಿ ನಿರ್ದೇಶನ ಆಗಬೇಕು. ಅರಣ್ಯಕ್ಕೂ ಕಾಯ್ದೆ ಅರ್ಜಿ ವೆರಿಫೈ ಆಗಬೇಕು. ಈ ಜಿ ಪಿ ಸಿ ಹಿಡ್ಕೊಂಬರೋದಲ್ಲ, ಇಲ್ಲೇ ಜಿ ಪಿ ಸಿ ಕಿಮ್ಮತ್ತಿಲ್ಲ, ನಾಟ್ ಅಥೆಂಟಿಕ್ ಡಾಕ್ಯುಮೆಂಟ್. ಅದು ಆಗಿಬಿಟ್ಟಿದೆ, ಡಿಕ್ಲೇರ್ ಆಗಿದೆ. ನಮಗೆ ಇದು ಸೆಕ್ಷನ್ 3 ಚಾಪ್ಟರ್ 3 ಸೆಕ್ಷನ್ 3 4+5 ಏನಿದೆಯಲ್ಲ, ನಿರ್ದಿಷ್ಟವಾಗಿ ಅರಣ್ಯಕ್ಕೂ ಕಾಯ್ದೆ ಅರ್ಜಿ ಏನಿದೆಯಾ ಅದಕ್ಕೆ ನೀವು ಮಾನದಂಡ ಆಗಿರ್ತಿರತ್ತ ನಮ್ಗೆ ಸ್ಪಷ್ಟೀಕರಣ ಬೇಕಲ್ವಾ. ಒಂದವರು ಇಲ್ಲ. ಎರಡನೇ ವಿಚಾರ ಏನಂತ ಹೇಳಿದ್ರೆ, ಈ ರೀತಿ ಅಮಾನ್ಯ ರೀತಿಯಲ್ಲಿ ಆಗಬಾರ್ದು. ಕಳೆದು ಬರೋದು ಮಾಡೋದು, ಏನು ಹೇಳೋರಿಲ್ಲ ಕೇಳೋರಿಲ್ವ. ಈಗ ನಾವೇ ಆದೇಶ ಅವರು ಹಿಡ್ಕೊಂಡ್ಬಿಟ್ರೆ ನಾ ಬಂದ ದಿವ್ಸನೇ ಇವರೇ ಬರ್ಬೇಕಿತ್ತು, ಬಿಡಿಸ್ಕೊಂಡು ಹೋಗಿದ್ದೆ ಅಲ್ವಾ. ಅಷ್ಟು ಜನ ಎಲ್ಲ ಕಣ್ಣು ಮುಂದೆ ನೋಡಿದಾರೆ ಸಾಗುವಳಿ ಮಾಡ್ತಿರೋದು ಬಿಡೋದು. ಅದಾಗಬಾರ್ದು. ನಮ್ಗೆ ಎರಡು ಸ್ಪಷ್ಟತೆ ಬೇಕು. ಒಂದು, ಅರಣ್ಯಕ್ಕೂ ಕಾಯ್ದಂಥ ಅರ್ಜಿಗಳ ಬಗ್ಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ರು, ಅದು ಮತ್ತೆ GPS ಮಾನದಂಡ ಅಲ್ಲ, ಅಲ್ಲಿ ಕುರುಗಳು, ಸಾಗುವಳಿ ಕುರುಗಳು. ಕೆನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.